ಕಬ್ಬಿಗೆ 3,500 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಬೇಕೆಂದು ಆಗ್ರಹಿಸಿ ಕಳೆದ 8 ದಿನಗಳಿಂದ ಮೂಡಲಗಿ ತಾಲೂಕಿನ ಗುರ್ಲಾಪುರದಲ್ಲಿ ರೈತರು ನಡೆಸುತ್ತಿರುವ ಪ್ರತಿಭಟನೆಗೆ ಸ್ಪಂದಿಸಿದ ಸರ್ಕಾರದ ವಿರುದ್ಧ ಶುಕ್ರವಾರ ಬೆಳಗಾವಿ ಕರವೇ ಕಾರ್ಯಕರ್ತರು ಹಾಗೂ ವಿವಿಧ ರೈತ ಸಂಘಟನೆಯ ಮುಖಂಡರು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಬೆಳಗಾವಿ ಜಿಲ್ಲೆಯಲ್ಲಿ 30 ಸಕ್ಕರೆ ಕಾರ್ಖಾನೆಗಳು ರಾಜಕೀಯ ಪಕ್ಷದ ನಾಯಕರ ಒಡೆತನದಲ್ಲಿ ಇವೆ. ಕಳೆದ 7 ದಿನಗಳಿಂದ ಗುರ್ಲಾಪುರ ಕ್ರಾಸ್ನಲ್ಲಿ ರೈತರು ರಸ್ತೆ ಮೇಲೆ ಅಹೋರಾತ್ರಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಏನು 2-3 ದಿನದಿಂದ ನಾವೆಲ್ಲ ಸಭೆಯನ್ನು ತಗೊಂಡು ಕರ್ನಾಟಕ ರಾಜ್ಯ ರೈತ ಸಂಘ, ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ, ಉಳಿಕೆದ್ದು ವಿವಿಧ ಕನ್ನಡ ಪರ ಸಂಘಟನೆಗಳು ಇವತ್ತು ಬಂದ್ಗೆ ಎಲ್ಲರೂ ಬೆಂಬಲವನ್ನು ಕೊಟ್ಟಿದ್ರು ಕೂಡ ಬೆಳಗಾವಿ ಬಂದ್ ಮಾಡೇ ಮಾಡ್ತೀವಿ. ಆದರೂ ಬೆಳಗಾವಿ ಬಂದ್ ಕರೆ ಕೊಟ್ಟಿದ್ದು ಅದನ್ನ ನಾವು ವಾಪಸ್ ಪಡೆಯೋಕ್ಕಾಗೋದಿಲ್ಲ. ಕರ್ನಾಟಕ ಸರ್ಕಾರ ಇವ್ರೇನು ನಿನ್ನೆ ಇವ್ರಿಗೇನು ಮಾತನ್ನು ಹೇಳ್ಕೊಂಡು ಆ ಹೆದ್ದಾರಿಯನ್ನು ಬಂದ್ ಮಾಡಿದ ಮೂಲಕ ವಾಪಸ್ ಪಡೆದಿದ್ದಾರೆ ಅಂತೇಳಿ ನಮಗೂ ಕೂಡ ಹೇಳಿದ್ರು. ನಾವು ವಾಪಸ್ ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನ ಏನು ನೀವು ಘೋಷಣೆ ಮಾಡುವವರೆಗೆ ಈ ಹೋರಾಟ ನಿರಂತರವಾಗಿ ನಡೀತಾ ಇದೆ. ಏನು ಬಿಜೆಪಿ ಅವರು ಮೊನ್ನೆ ಬಂದಿದ್ರು ಅಂತ ಅಲ್ಲೆಲ್ಲೇ ಹೋಗಿ ಒಂದ್ ರಾತ್ರಿ ಮಲ್ಕೊಂಡ್ರು. ಅದು ಅಮಿತ್ ಶಾ ಫೋನ್ ಬಂತು. ಅಮಿತ್ ಶಾಗೆ ನಾನು ಮಾತಾಡಿದ್ದೇನೆ, ನಾನು ಇಲ್ಲಿ ರೈತರ ಜೊತೆ ಬರ್ತಡೇ ಮಾಡ್ತೇನೆ, ಅದನ್ನ ಮಾಡ್ತೇನೆ ಅಂತೇಳಿ. ನಿನ್ನ ಬರ್ತಡೇ ಮಾಡ್ಕೊಳ್ಳೋದು, ನಿಂದು ಇದನ್ನ ಮಾಡ್ಕೊಳ್ಳೋದಾದ್ರೆ ನಿನ್ನ ಮನೆಯಲ್ಲಿ ಮಾಡ್ಕೊಳ್ಬೇಕು. ರೈತರು ಇದ್ರೊಳಗೆ ಹೋರಾಟಕ್ಕೆ ಬಂದು ರೈತರದಲ್ಲಿ ಮಲ್ಕೊಂಡು ಇದನ್ನ ನಾಟಕ ಆಡೋದು ಬೇಡ. ನಿಮ್ಮ ಬಿಜೆಪಿ ಅವ್ರದ್ದು ನಾಟಕ ನಮಗೆ ಗೊತ್ತಿದೆ. ಎಷ್ಟು ವರ್ಷದಿಂದ ನಾವು ನೋಡ್ತಾ ಇದೀವಿ. ನೀವು ಎಲ್ಲಿ ವಿಧಾನಸಭಾ ಒಳಗಡೆ ಯಾವ್ದು ಘೋಷಣೆ ಮಾಡ್ತೀರಿ, ಯಾವ್ದಿಲ್ಲ ಅನ್ನೋದು ನಮ್ಗೆಲ್ಲ ಗೊತ್ತಿದೆ. ರೈತರು ಕಷ್ಟಪಟ್ಟು ಕಬ್ಬು ಬೆಳೆದು ಕಾರ್ಖಾನೆಗಳಿಗೆ ಕಳುಹಿಸಿದ್ರೂ ಒಂದು ದ್ವಿಚಕ್ರ ವಾಹನ ತೆಗೆದುಕೊಳ್ಳಲು ಆಗುವುದಿಲ್ಲ. ಆದರೆ ಅದೇ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಂದು ಕಾರ್ಖಾನೆಯಿಂದ 5 ಕಾರ್ಖಾನೆ ಮಾಡಿದ್ದಾರೆ. ಇದು ರೈತನನ್ನ ಒಡೆದು ಆಳುವ ಮಾರ್ಗವಾಗಿದೆ. ಇದನ್ನ ರೈತರು ಅರ್ಥ ಮಾಡಿಕೊಂಡು ಒಗ್ಗಟ್ಟಿನಿಂದ ಕಬ್ಬು ಕಟಾವು ಮಾಡದೆ ತಾಳ್ಮೆಯಿಂದ ಇರಬೇಕು ಮತ್ತು ಪ್ರತಿ ಟನ್ಗೆ 3,500 ದರ ನೀಡುವವರೆಗೆ ಪ್ರತಿಭಟನೆಯಿಂದ ಹಿಂದೆ ಸರಿಯುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ರಾಜ್ಯದ ಮೂಲೆ ಮೂಲೆಯಲ್ಲಿ ಧರಣಿ ಸತ್ಯಾಗ್ರಹ ಕಳೆದ 8-10 ದಿವಸಗಳಿಂದ ಸ್ಟಾರ್ಟ್ ಐತಿ. ಆ ಧರಣಿ ಅಂತ್ಯಗೊಳ್ಳಾಕ ಸರ್ಕಾರದವರೇ ಬಿಡುವಾರ ನಮಗೆ. ಯಾಕನ್ಸ ಬಿಡುವಾರ ಅಂದ್ರೆ ಅವ್ರು ಬಂದ್ ಡೇಟ್ ಕೊಡ್ತಾರೆ ನಮಗೆ. ಡೇಟ್ ಕೊಟ್ಟ ಕೇಸಿಂದ ಜನ ಇವ್ರು ರಾಜಕೀಯ ತಿಂಡಿ ಹೋಗ್ತಿದ್ರಾಗ ಇವ್ರು ರಾಜಕೀಯ ತಿಂಡಿ ತೀರ್ಸ್ಕೋ ಸಂಬಂಧ ಇವರು ಬಂದ್ ಕೇಸಿಂದ ನಮ್ಮ ರೈತರನ್ನು ಅಲೆದಾಡ್ಸುವಂಥ ಪ್ರಸಂಗ ಬಂದೈತಿ. ಇವರು BJP ಅವರು ಇವ್ರು ತಮ್ಮಲ್ಲಿ ತಾಕತ್ತಿತ್ತಪ್ಪ ಅಂತಂದ್ರೆ ವಿಧಾನಸೌಧದ ಮುಂದೆ ಹೋಗಿ ಕೂತ್ಕೇಶನ್ ರೈತರ ಪರ ಬೇಡಿಕೆ ಬೇಡಬೇಕು. ಇವ್ರು ಅಂಥದ್ದು ಕೂತ್ಕೇಶನ್ ಇವರು ಇಲ್ಲಿ ಬರಾದ್ಲಿ ಅವ್ರಿಗೆ ಮತ್ತೆ ಕಾಂಗ್ರೆಸ್ ಅವ್ರು ಮತ್ತೆ ಹೆಚ್ಚು ಒತ್ತಾತಾರ. ಅವ್ರು ಇವ್ರ ರಾಜಕೀಯ ವಹಿಸ್ಕೇಶನ್ ರೈತರ ನಾಶ ಮಾಡಕ್ ಹೋಗ್ಬೇಡ್ರಿ. ರೈತರಿಗೆ ತತ್ಕ್ಷಣ CM ಅವರೇ ನೀವು ಏಕಿ ನಿರ್ಧಾರ ತಗೋರಿ. ಯಾಕಂದ್ರೆ ನಿಮ್ಮನ್ನ ಬಿಟ್ಟರೆ ಬೇರೆದವ್ರಿಗೆ ಸಾಧ್ಯ ಇಲ್ಲ. ರಾಜ್ಯದಾಗ ನೀವು ಪ್ರಥಮ ಪರಿಚಯ ಅಂದ್ರೆ ನೀವು ನಿರ್ಧಾರ ತಗೊಂಡು 3,500 ರೂಪಾಯಿ ಘೋಷಣೆ ಮಾಡಿದ್ರಂದ್ರೆ ನೀವು ರಾಜ್ಯಕ್ಕೆ ಕೇಂದ್ರಕ್ಕೆ ಮಾದರಿ ಹಾಕಿರಿ. ದಯವಿಟ್ಟು ರೈತರನ್ನು ಸತಾಯಿಸ್ಕೋಬೇಡಿ. ಬರುವ ಡಿಸೆಂಬರ್ 8ರಂದು ಏನು ಅಧಿವೇಶನ ಮಾಡ್ತೀರಿ ಆ ಅಧಿವೇಶನ ಸುಸೂತ್ರವಾಗಿ ನಡಿಬೇಕಪ್ಪ ಅಂತಂದ್ರೆ ಶಾಂತಿಯುತವಾಗಿ ನೀವು ಬಂದು ಹೋಗ್ಬೇಕಂದ್ರೆ ತತ್ಕ್ಷಣ ಇದನ್ನ ಘೋಷಣೆ ಮಾಡ್ರಿ. ಇವತ್ತು ಏನೋ ಘೋಷಣೆ ಆಗದೆ ಹೋದ್ರಪ್ಪ ಅಂತಂದ್ರೆ ಇನ್ನು ಬರುವ ದಿನಗಳಲ್ಲಿ ನಾವು ಸ್ಟೇಜ್ ಕಿತ್ಕೊಂಡು ಬಂದ ಕೇಸಿಂದ NH4 ಮೇಲೆ ನಾವು ಸ್ಟೇಜ್ ಬಿಡುವಂಥ ಕೆಲಸ ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಹಿಂಸರಿವು ಮಾತಿಲ್ಲ. ಮತ್ತು 3,500 ರೂಪಾಯಿ ಬಿಲ್ ಕೊಡಲೇಬೇಕಂತೇಳಿ ನಾನು ಆಗ್ರಹ ಮಾಡ್ತೀನಿ. ಸಂಪೂರ್ಣ ಬೆಳಗಾವಿ ಬಂದು ಕರೆ ಕೊಟ್ಟು ಈಗ ನಾವು ಗಲ್ಲಿ ಹೋಗಿ ಬೆಳಗಾವಿನ ಬಂದ್ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಕ್ ಬಯಸ್ತೀನಿ. ಇವತ್ತು ನಾವು 9ನೇ ದಿವಸ ನಮ್ಮದ ಪ್ರತಿಭಟನೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ನಡೀತಾ ಇದೆ. ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಇಂಥ ಬೃಹತ್ತವಾದಂತ ಹೋರಾಟ ನಡೆದರೂ ಸಹಿತ ಲಕ್ಷಾಂತರ ಜನಗಳು ಕೊಡ್ತಾ ಇದ್ದಾರೆ. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನ ಶಹರದಲ್ಲಿ, ಪಟ್ಟಣದಲ್ಲಿ, ರಸ್ತೆಯಲ್ಲಿ ನಿಂತು ಪ್ರತಿಭಟನೆ ಮಾಡುವಗೋಸ್ಕರ ನಮ್ಮ ಕಬ್ಬಿನ ಬೆಲೆ ನಿಗದಿಗೋಸ್ಕರ 3,500 ರೂಪಾಯಿ ನಾವು ಏನು ಕೇಳ್ತಾ ಇದ್ದೇವಲ್ಲ, ಇದಕ್ಕೂ ವಿಶೇಷವಾಗಿ ಒಂದು ನಿಖರವಾದ ಬೆಲೆಯನ್ನು ಯಾರು ಬಂದ್ ಕೇಸ ನಮ್ಮ ವೇದಿಕೆ ಮೇಲೆ ಯಾರು ಹೇಳಕ್ತಾ ಇರಲ್ಲ. ಈಗ ಒಬ್ಬೊಬ್ಬರೇ ಯಾರೋ ಸಚಿವರು ಬಂದ್ ಕೇಸ ಈ ಪ್ರತಿಭಟನೆಯನ್ನು ನೀವು ತರಬಲಿಕ್ಕೆ ಅಥವಾ ವಿಶೇಷವಾಗಿ ಸಮಾಧಾನ ಮಾಡಲಿಕ್ಕೆ ಬಂದ್ 1-2 ಮಿನಿಟ್ ಬಂದ್ ಹೇಳಿ ಹೋಗ್ತಾರ. ನಿನ್ನೆ ಶಿವಾನಂದ ಪಾಟೀಲ್ ಅವರು ಬಂದಿದ್ರು ಬೆಳಗಾವಿ ಜಿಲ್ಲೆಕ. ಅವ್ರು ಹೇಳಿದ್ರ ಅವ್ರು ಬಂದಾಗ ನಮ್ಗೆ ಅನಿಸ್ತು ಇಲ್ಲಪ್ಪ ಏನೋ ಮಾಡ್ತಾರ ಅಂತೇಳಿ ನಾವ್ ಏನ್ ಮಾಡಿದ್ದೇವೆ. ನಮಗೆ 3,500 ನಿಖರವಾದ ಬೆಲೆನ ಹಾಕೈತೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಅದ್ರಗೋಸ್ಕರ ಅದು ಆಗ್ಲಿಲ್ಲ. ಯಾಕೆ ಆಗ್ಲಿಲ್ಲಪ್ಪ ಅಂತಂದ್ರೆ ನಾವು ನಿನ್ನೆ ಮತ್ತು ಮೊನ್ನೆ 7ನೇ ತಾರೀಕು ಬೆಳಗಾವಿ ಜಿಲ್ಲೆ ರಾಷ್ಟ್ರೀಯ ಹೆದ್ದಾರಿ ಬೆಳಗಾವಿ ಶಹರ್ ನಾವು ಬಂದ್ ಮಾಡ್ತೇವೆ ಅಂತೇಳಿ ನಾವು ಕರೆ ಕೊಟ್ಟಿದ್ದೇವೆ. ನಿನ್ನೆ ರಾತ್ರಿ 8 ಗಂಟೆವರೆಗೂ ಆದ್ರೂ ಸಹಿತ ನಮಗೆ ಹಿಡಿತ ಸಿಗ್ಲಿಲ್ಲ.
ಇಲ್ಲ ಇವತ್ತು 11, 12 ಒಳಗೆ ನಾವು ಡಿಕ್ಲೇರ್ ಮಾಡ್ತೇವೆ ಅಂತಂದ್ರು. ಹೀಗಾಗಿ ಆದ್ರೂ ನಾವು ಸಹಿತ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲಾ ರಸ್ತಾ ರೋಕೋ ಮತ್ತು ತಾಲೂಕಾ ಮಟ್ಟದಲ್ಲಿ ವಿಶೇಷವಾಗಿ ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ 7ನೇ ತಾರೀಕು ಇವತ್ತನೇ ತಾರೀಕಿನ ಎಲ್ಲ ಈಗ ರಸ್ತೆ ಬಂದ್ ಇದೆ. ಇವತ್ತು ನಾವು ಬೆಳಗಾವಿ ಶಹರ ನಾವು ಬಂದ್ ಮಾಡ್ಲಿಕ್ಕೆ ಕರೆ ಕೊಟ್ಟಿದ್ದೇವೆ. ಈಗ ನಾವು ಬಂದ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಇದ್ರ ಮೂಲಕ ನಾನು ತಿಳಿಸ್ತೇನೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.